ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಟೈಟಲ್ ತಮ್ಮ ನೋಡಿರ್ತೀರ. ಸೊ ತಿರುಪತಿಗೆ ಹೋಗ್ತಿರೋದು ಇವಾಗ. ನಾನು, ಮಮ್ಮಿ ಮತ್ತು ಅಂಕಲು ಮತ್ತು ಆಂಟಿ ಮತ್ತು ಒಂದು ಅಜ್ಜಿ. ಸೊ ಪಾಪ ಬರಲ್ಲ, ನಾವು ಹೊರಟಿದ್ದೀವಿ. ಮಮ್ಮಿದು ಔಟ್ಫಿಟ್ ಚೆಕ್ ಮಾಡಿ. ಇದು ಅದು ತೋರಿಸಿದೆ ಅಲ್ವಾ, ಪೂಜೆ ಶಿವರಾತ್ರಿ ಪೂಜೆ ಮಾಡಿ ಆಯಿತು. ನಿನ್ನೆ ಅಲ್ಲ ಮಮ್ಮಿ ಶಿವರಾತ್ರಿ? ನಿನ್ನೆ ಶಿವರಾತ್ರಿ ಪೂಜೆ ಮಾಡಿ ಎಲ್ಲ ಆಯಿತು. ಯಾವ ಫ್ಯಾಮಿಲಿ ಹೊರಟಿದ್ದೀನಿ. ಇದು ನನ್ನ ಔಟ್ಫಿಟ್. ಇವಾಗ ಹೋಗೋಣ ಬನ್ನಿ ಇಲ್ಲಿಂದ. ಮುಂದೆ ಏನೇನಾಗುತ್ತೆ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ ಇದ್ದಿಲ್ಲ, ಕಂಟೆಂಟ್ ಇದ್ದಿಲ್ಲ, ಅದಕ್ಕೆ ಶೂಟ್ ಮಾಡೋಣ ಅಂತ. ಮಮ್ಮಿ ನಡೆ ಶೂಟ್ ಮಾಡೋ ಅಂತ. ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಅವ್ರು ಇಟ್ಟಿರೋದು ಕುಡಿದ್ಕೊಂಡು ಹೋಗೋಣ. ಹೇಳ ಪಪ್ಪನ ಹೊರಟು. ಮಮ್ಮಿ ಓನಿಟ್ಟೆ ಕಮ್ಮಿದ ಅಂತಾನೆ ಬಂದಾರ. ಶುಗರ್ ಕಮ್ಮಿ ಆಗ್ಸಿದ್ವಿ. ಹಾಂ ನಿಮ್ಮನ್ನು ಕರೆದಿದ್ದು ಕಾಫಿ ಶುಗರ್ ಮಾತಾಡ್ತಾರೆ. ಶುಗರ್ಲೆಸ್ ಕಾಫಿ, ಯಾಕಂದರೆ ಡಯಟಲ್ಲಿ ಇದೀವಲ್ಲ. ಸೊ ಅದೇ ನಮ್ಮ ಅಪ್ಪನೂ ಹೊರಟ್ರು ಅನ್ಸುತ್ತೆ ಆಫೀಸಿಗೆ. ಬರ್ತಾ ಇರ್ರಿ. ಇನ್ನೊಂದು ನಿಮಿಷ ನೋಡಿ. ಬಾಯ್ ಬಾಯ್. ಮಮ್ಮಿದು ಇನ್ನೊಂದು ರೌಂಡ್ ಇತ್ತು. ಕಾಫಿ ಆಯಿತು, ಹೊರಟಿದ್ದೀವಿ. ಅಂಕಲ್ ಗಾಡಿ ಸ್ಟಾರ್ಟ್ ಮಾಡ್ತಾವ್ರೆ. ಪ್ಲೇನ್ ದೋಸೆ. ಓಕೆ, ಟಿಫನ್ ಆಯಿತು. ಇವಾಗ ನೆಕ್ಸ್ಟ್ ನಾವು ತಿರುಪತಿನೇ. ಹಿಂಗೆಲ್ಲ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಮಮ್ಮಿ ಏನೋ ರೂಮ್ ಫ್ರೆಶ್ನರ್ ನೋಡೋಕೆ ಹೋಗಿದ್ದಾರೆ. ಒಂದು ಸಾಲನ್ನ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ಚೇತೋಣ ಮಾತು ಕೇಳ್ಕೊಂಡು ದೋಸೆ ತಿಂದ್ಬಿಟ್ಟೆ. ಅರ್ಧ ಟೆನ್ಷನ್ ಆಗ್ತೈತೆ. ಆದಮೇಲೆ ದೋಸೆ ಬೇಡ ಅಂದ್ಬಿಟ್ಟು ಇವಾಗ ಇಡ್ಲಿ ತಿಂದೆ. ಓಕೆ ಫ್ಯಾಮಿಲಿ, ಇದು ಕಾಣಿಪಾಕಂ ಟೆಂಪಲ್ ಅಂತೆ. ಮರೆದ್ಬಿಟ್ಟಿದೆ ಎಕ್ಸಿದ್ರಿ. ಇವಾಗ ಗಣೇಶ ಟೆಂಪಲ್. ನಾನು ಅಂದ್ಕೊಂಡೇ ಬಂದಿದ್ದು ಮಮ್ಮಿ, ಬೆಳಗ್ಗೆನೇ ಬೇಗ ಇದ್ದಿದ್ದೀನಿ, ನಾನು ನಿದ್ದೆ ಮಾಡ್ಬಿಡ್ತೀನಿ ಅಂತ. ಫಸ್ಟ್ ಹೋಗಿ ಕೈ ಮುಕ್ಕೊಂಡ್ಬಂದ್ಬಿಡೋಣ, ಮತ್ತೆ ನಿದ್ದೆ ಮಾಡೋಣ. ಓಕೆ ಫ್ಯಾಮಿಲಿ, ಇಲ್ಲಿ ಹೋಗಿ ಇಲ್ಲೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತು ಅಲ್ಲಿಂದ ಹಿಂಗೆ ಹೋಗಿ ಇದ್ರ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬರ್ಬೇಕು. ಮತ್ತು ಫೋನ್ ಅಲೌಡ್ ಇದ್ದಿಲ್ಲ, ಅದಕ್ಕೆ ಒಳಗಡೆ ಬ್ಲಾಕ್ ಮಾಡಿಲ್ಲ. ಇವಾಗ ಆಚೆ ಜ್ಯೂಸ್ ಕುಡಿತಿದ್ದಾರೆ ಮಮ್ಮಿ ಅವರೆಲ್ಲ. ಒಳ್ಳೆ ದರ್ಶನ ಆಯಿತು. ಹೆವಿ ಬಿಸಿಲು. ಇಲ್ಲಿಂದ ಎಷ್ಟು ದೂರ ಇದೆ ಆಂಟಿ? 70. ಹಾಂ, ಅಂಕಲ್ನ ಕೇಳಬೇಕು. ಬಸ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 70. 70 ಕಿಲೋಮೀಟ್ರ್. ಓಕೆ ಫ್ಯಾಮ್, ಇವಾಗ ನಮ್ಮ ಇದು ಒಳಗಡೆ ಎಂಟ್ರಿ ಬ್ಯಾಗ್ ಎಲ್ಲ ಚೆಕಿಂಗ್ ಮಾಡ್ತಾರಂತೆ ಇಲ್ಲಿ. ಸೊ ಅಲ್ಲಿ ಎಂಟ್ರಿ ಆಗಿದ್ದೀವಿ. ಎಷ್ಟು ಕಾಲಿದೆ ಗೊತ್ತು, ಎಷ್ಟು ಸಭೆ ಅಂದರೆ ಸಭೆ ಇದೆ. ಚೆಕಿಂಗ್ ಮಾಡ್ತಾರಂತೆ. ಫೋನೆಲ್ಲ ಅಲೌಡ್ ಇಲ್ಲ ಅಲ್ಲ ಅಂಕಲ್? ಇಲ್ಲೈತೆ, ಮೇಲಿಲ್ಲ. ಕಾರಲ್ಲಿ ಇಟ್ಟು ಹೋಗ್ತೀವಿ ಅನ್ಸುತ್ತೆ. ಅಲ್ಲಿ ಬೆಟ್ಟ ಇವೆಲ್ಲ ಚೆಕಿಂಗ್ ಅಂತ ತಿಳಿಸಿದ್ದಾರೆ. ಲೇಡೀಸ್ದು ಸಪ್ರೇಟ್ ಚೆಕಿಂಗ್ ಮಾಡ್ತಾರಂತೆ. ಏನೇನೋ ಎತ್ಕೊಂಡು ಹೋಗಿಲ್ಲ ಅಂತೆ. ಎಲ್ಲ ಗಿರಾಡ್ಗೆಲ್ಲ ಅಲೌಡೇ ಇಲ್ಲ ಅಂತೆ. ಗಾಡಿ ಫುಲ್ ಹೋಗಿ ಚೆಕಿಂಗ್. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನೇನು ತೆಗಿತಾರೆ ಗಾಡಿಯಿಂದ ನೋಡುವ. ಅಯ್ಯೋ AC ನೀರಾ? ನಾನೇನೋ ಅಂದ್ಕೊಂಡೆ. ಗಾಡಿಯಿಂದ ಸೌಂಡ್ ಬರ್ತಿದೆ. ಇಂಜಿನ್ ಆಯಿಲ್, ಗಾಡಿಗೆ ಇಂಜಿನ್ ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಬಂಕಲ್ಲಿ ತೊಗೊಂಡು 1 ಲೀಟ್ರ್ ಹಾಕ್ಕೊಂಡ್ರಿ ಗಾಡಿಗೆ. ನೋಡುವ ಎಷ್ಟು ದೂರ ಹಿಂಗೆ ಇರುತ್ತೆ. ಹೌದು ನೋಡ್ರಿ ಹೆಂಗಿದೆ ಅಲ್ಲಿ. ನೋಡಿ ಎಲ್ಲರನ್ನೂ ಇಳಿಸ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಇಳಿದು ಗಾಡಿ ಚೆಕ್ ಮಾಡ್ತಾರೆ. ಗಾಡಿಯಲ್ಲಿ ಎಲ್ಲ ಐಟಮ್ಸ್ ಬಿಸಾಕ್ತಾರೆ.
ಪ್ಲಾಸ್ಟಿಕ್ಕು ಎಲ್ಲದಕ್ಕೆ ಏನು ಎತ್ಕೊಂಡು ಹೋಗಿಲ್ಲ. ನೀರಿಲ್ಲ ಕಾರಲ್ಲಿ ಬಿಸಾಕ್ತಾರೆ ಇವಾಗ ಪ್ಲಾಸ್ಟಿಕ್ ಬಾಟ್ಲಿನ. ಪ್ಲಾಸ್ಟಿಕ್ ಬಾಟಲ್ಸು ಬಿಸಾಕ್ತಾರಾ? ಯಾ ಮೇಲೆ ತೊಗೊಂಡು ಹೋಗಂಗಿಲ್ಲ ಅಂತಲ್ಲ. ನೀರು ಕುಡ್ಬಿಡಿ. ಮಾಡ್ತಾವ್ರಿ ಇವಾಗ. ನೆಕ್ಸ್ಟು ಈಗ ನಮ್ಮದೇ ಅಂಗಡಿ ಮಾಡ್ತಾರೆ ನೋಡುವ ಗೈಸ್. ನಮ್ಮದು ಇವಾಗ ಮನೇಲಿ ನೋಡಿದ್ರು ಚಿಕನ್ ಆಯಿತು. ಸೆಕೆಂಡ್ ಅವ್ರು ತೆಗೆದ್ರು ಅಷ್ಟೇ. ಮುಗೀತು. ಅಂಕಲ್ಗೆಲ್ಲ ಗೊತ್ತಿತ್ತಲ್ಲ, ಅವ್ರು ಬರ್ತಾನೆ ಇರ್ತಾರೆ. ಎತ್ಬಿಟ್ರು ಅವರೆಲ್ಲ ಏನೇನಿತ್ತು ಏನೇನು ಎತ್ಕೊಂಡು ಹೋಗ್ಬಾರ್ದು ಅದನ್ನೆಲ್ಲ ಅವರು. ಅಲ್ಲ ಅಂಕಲ್, ನಿಮ್ಗೆ ಗೊತ್ತಿರೋದ್ರಿಂದ ಎಲ್ಲ ಎತ್ತಿ ಬಿಸಾಕ್ಬಿಟ್ರ ನೀವು. ಇದು ಲೇಡೀಸ್ ಚೆಕಿಂಗ್ ಕೌಂಟ್ರಲ್ಲ ಅಂಕಲ್, ಬ್ಯಾಗು ಮತ್ತೆ ಏನೇನಿದೆ ಅದೆಲ್ಲ ಸಿಗರೇಟ್ ಇದ್ರೆ ಎಲ್ಲ ತೆಗೆದು ಬಿಸಾಕ್ತಾ ಇರ್ತಾರೆ. ಓಕೆ, ಅದೆಲ್ಲ ತಗೊಂಡು ಹೋಗಂಗೆ ಇಲ್ವಾ? ಓಕೆ, ಅಲ್ಲಿರೋದೆಲ್ಲ ಚಿಕನ್ನು ಮಟನು ಕೇಕು ಏನು ತಗೊಂಡು ಹೋಗಿಲ್ಲ. ಇಷ್ಟು ತಗೊಂಡು ಹೋಗಂಗಿಲ್ಲ. ಅಲ್ಲಿದೆ ನೋಡ್ರಿ ಡ್ರೋನು, ಡ್ರಿಂಕ್ಸು ಮತ್ತು ವಾಚ್ ಅಲ್ಲ, ವಾಚ್ ಒಳಗಡೆ ತೊಗೊಂಡು ಹೋಗಿಲ್ಲ. ಇವ್ರದ್ದೆಲ್ಲ ಮುಗಿಸ್ಕೊಂಬಂದರು. ಕಾರ್ 50. ಕಾರ್ 50. ಇದು ಫಾಸ್ಟ್ಯಾಗೆಲ್ಲ ಕಟ್ ಆಯ್ತಾ? ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಿಂತಿದ್ದಾರೆ ನೋಡಿ ಮಮ್ಮಿ, ಆಂಟಿ ಮತ್ತೆ ಅಮ್ಮ. ನೆಕ್ಸ್ಟ್ ಇಲ್ಲಿಂದ ಎಲ್ಲೂ ಚೆಕಿಂಗ್ ಇರಲ್ಲ, ಇಂಡೈರೆಕ್ಟ್ ಅಲ್ಲಿಗೆ. ನಾನು ಹೇಳಿದ್ನಲ್ಲ, ಅದು ಇದು ಅಷ್ಟೇ ಇದೆ. ಅದು ಹತ್ತಿರ ಕೂದ್ರೆ ಕಾಣುತ್ತೆ ನೋಡಿ, ಮುಖ ಗೀಕ ಎಲ್ಲ ಅದೇನೆ. ಏನ್ರಿ ದೂರದಲ್ಲಿ ಮುಖ ಕಾಣಿಸ್ತಾ ಇಲ್ರಿ, ಅಲ್ಲಿ ನೋಡ್ರಿ ಅದೇ ಅಂಕಲ್ ಹೇಳ್ತಿದ್ರು ಅವಾಗ ಯೂಟ್ಯೂಬ್ ಅಲ್ಲೆಲ್ಲ ಬಂದಿತ್ತಲ್ಲ ಮುಖ, ಅದು ಈ ಕಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗ್ ನಿಂತಿರೋದು ಅದೇ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ದೂರದಲ್ಲಿ ಒಂದು ಕಾರಲ್ಲಿ ಪಾರ್ಕ್ ಮಾಡಾಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಫೋನ್ ಎತ್ಕೊಂಡು ಹೋಗ್ತಿದ್ದೀವಿ. ಯಾಕಂದ್ರೆ ವೀಡಿಯೋಸ್ ಮಾಡಬೇಕಲ್ಲ, ಅದಕ್ಕೆ ಎತ್ಕೊಂತ ಅಂಕಲ್, ಅದಕ್ಕೆ. ಪಂಚಶೆಟ್ಟಲ್ಲಿ ಇಲ್ಲೇ ಸಿಕ್ಬಿಡುತ್ತೆ. ಆಲ್ರೆಡಿ ಸುಸ್ತಾಗ್ತೈತೆ ನನಗೆ. ಮಮ್ಮಿ ಆಲ್ರೆಡಿ ಸುಸ್ತಾಗ್ತೈತೆ, ಇಲ್ಲ ಎನರ್ಜಿ ಆಗಿದೆ. ಇದು VIP ಬ್ರೇಕ್ ದರ್ಶನ ಅಂತೆ. ಇದನ್ನು ತೊಗೊಳಕ್ಕೆ 10,000 ಅಂತೆ. VIP ಬ್ರೇಕ್ ದರ್ಶನ ಆದ್ರೆ ಎಷ್ಟು 10,000 ಅಂತೆ. ದೇವ್ರ ಮುಂದೆನೇ ಬಿಡ್ತಾರಂತೆ. ಮತ್ತೆ ಅದು ಏನೇನೋ ಕೊಡ್ತಾರೆ, ಮತ್ತೆ ತಲೆ ಮೇಲೆ ಇಡ್ತಾರಂತೆ. ಏನದು ಆಶೀರ್ವಾದ ಮಾಡ್ತಾರಲ್ಲ ಆ ಥರ. ಅಂಕಲ್ ಅವರು 2 ಸತಿ ತೊಗೊಂಡವ್ರಂತೆ. ಅಂಕಲ್ 2 ಸತಿ, ಆಂಟಿ 1 ಸತಿ. ಅದು 10,500 ಒಬ್ಬರಿಗೆ ಅಲ್ಲ ಮಮ್ಮಿ. ರಶ್ ಇಲ್ಲ ಅಂತಿದ್ದಾರೆ, ಅಲ್ಲಿ ಹೋಗಿದ್ರಿ ರಶ್ ಇಲ್ಲ ಅಂತಿದ್ದಾರೆ. ಸರಿ ಹೋಗ್ತಾ ಇದೀವಿ, ನೋಡುವ. ರಶ್ ಇಲ್ಲ ಅಂದಿದ್ದಾರೆ. ನೀನು ಫಸ್ಟ್ ಟೈಮು ಅದು ಚಿಕ್ಕ ಮಗು ಇದ್ದಾಗ ಬಂದಿದ್ಯಾ? ಚಿಕ್ಕ ಮಗು ಇರೋ ಬೆಟ್ಟ ಹತ್ತಿದ್ದೀವಿ, ಅದು ಬೇರೆ ವಿಷಯ. ಇವಾಗ ದೊಡ್ಡವನಾಗಿದ್ಯಾ? ಹೋಗೋಣ ಬನ್ನಿ, ಒಂಚೂರು ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಮತ್ತು ಇನ್ನೊಂದು ಏನೋ ಹೇಳೋಕೆ ಬಂದೆ. ಕೆಳಗಡೆಯಿಂದ ಬೆಟ್ಟಾಗಿ ಮೇಲೆ ಬರ್ತೀವಲ್ಲ, ಅಲ್ಲಿ ಒಂಚೂರು ಇಷ್ಟು ಟೈಮಿಂಗ್ಸ್ ನಂಬರ್ ನೋಟ್ ಆಗುತ್ತೆ. ಇಷ್ಟು ಟೈಮಿಂಗ್ಸ್ ಅಷ್ಟಲ್ಲಿ ಬರಬೇಕು. ಅದಕ್ಕೊಂಚೂರು ಬೇಗ ಬಂದರೆ 200 ರೂಪೀಸ್ ಫೈನ್. ಅಂಕಲ್ ಒಂದ್ಸತಿ ಕಟ್ಟಿದ್ದಾರೆ. ಆಗ ಅಂಕಲ್ ಕಟ್ಟಿರೋದಾ 3 to 5 years ಬ್ಯಾಕ್ ಅನ್ಸುತ್ತೆ ಅಂಕಲ್ ಕಟ್ಟಿರೋದು. ಇವಾಗ ಎಷ್ಟು ರೂಪಾಯಿ ಇರುತ್ತೆ ಗೊತ್ತಿಲ್ಲ ಅದು, ಬಟ್ ಇದು ಕಟ್ಟೂ ಇಲ್ಲ. ಏನಂದರೆ ನಾವು ನಿಲ್ಸಿದ್ರಿ ಗೊತ್ತು, ಸೈಡಲ್ಲೆಲ್ಲ ಕಾರ್ ಹಾಕೊಂಡಿದ್ರಲ್ಲ, ಅವರು ಬೇಗ ಬಂದುಬಿಟ್ಟು ಸೈಡಿಗೆ ಹಾಕ್ಕೊಂಡು ಒಂದು 10-20 ನಿಮಿಷ ಬಿಟ್ಕೊಂಡು ಆಮೇಲೆ ಹೋಗಿರೋರು. ನಾವು ಅಷ್ಟು ಸೈಡ್ಗೆ ಹಾಕ್ಕೊಂಡ್ರಿ, ಯಾಕಂದ್ರೆ ಬೇಗ ಬಂದುಬಿಟ್ಟಿದ್ರು ಅಂಕಲ್. ಸೈಡ್ಗೆ ಹಾಕೊಂಡು ಅಂಕಲ್ ಪಂಚೆ ಶರ್ಟೆಲ್ಲ ಚೇಂಜ್ ಮಾಡಿದ್ರು. ಆಮೇಲೆ ನಾವು ಹೋಗಿದ್ದೆ ಇವತ್ತು. ಸೊ ಆದಷ್ಟು ಮೆತ್ತಿಗೆ ಬನ್ನಿ, ಪರವಾಗಿಲ್ಲ. ಈ ಬೇಗ ಬಂದು ಏನು ಮಾಡೋಂಗಿಲ್ಲ, ಅಲ್ಲಿ ಪಾರ್ಕಿಂಗಲ್ಲ ಹತ್ರ ಎಲ್ಲ. ಆದಷ್ಟು ಸ್ಲೋ ಆಗೇ ಬನ್ನಿ. ಬಟ್ ಇನ್ನೊಂದು ಏನಂದರೆ ಕೆಳಗಡೆ ಹೋದಾಗ ನೋಟ್ ಆಗಿದ್ರು ಇನ್ ಕೇಸ್ ಹಿಡಿಯಲ್ಲ ಆ ಟೈಮಲ್ಲಿ. ಅಕಸ್ಮಾತ್ ನಾವು ಇಲ್ಲ, ನಾವು ಏನು ಮಾಡಿದ್ರೆ ತಪ್ಪಿಸ್ಕೊಂಡ್ಬಿಡ್ತೀವಲ್ಲ, ಹುಡುಗರು ಇರ್ತಾರಲ್ಲ, ತಪ್ಪಿಸ್ಕೊಂಡ್ಬಂದ್ಬಿಡ್ತೇವೆ ನಮ್ಮಂತ. ಹಂಗೆ ತಪ್ಪಿಸ್ಕೊಂಡ್ಬಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿರ್ತಾರಂತೆ. ಸೊ ಅವಾಗ
ಬಂದು ಯಾವ ಟೈಮ್ ನೀವು ಬಂದ್ರಿ ಪರವಾಗಿಲ್ಲ. ಇವಾಗ ಒಂದು 5 years ಬಿಟ್ಕೊಂಬಂದ್ರು ಅಂಕಲ್ ಹೇಳಿದ್ರಲ್ಲ, 5 years ಬಿಟ್ಕೊಂಬಂದ್ರು ನಂಬರ್ ನೋಟ್ ಆಗಿದ್ರೆ ಅದು ಬ್ಲ್ಯಾಕ್ ಮಾರ್ಕ್ ಅಂತ ಕಾರ್ ಮೇಲೆ, ಅವಾಗ ಫೈನ್ ಇಸ್ಕೊಂತಾರಂತೆ, ಅವಾಗ ಡಬಲ್ ಏನೋ ಕಟ್ ಮಾಡ್ತಾರಂತೆ. ಇಷ್ಟೆಲ್ಲ ಇದೆ ರೂಲ್ಸ್. ಇವಾಗ ಒಂಚೂರು ಮುಂದೆ ಹೋಗ್ಬಿಟ್ಟು ಆಮೇಲೆ ಜಾಸ್ತಿ ಇದೆ, ತುಂಬ 10 ವರ್ಷ ಚೆಕಿಂಗ್ ಏನೇನು ಮಾಡಿದ್ರು ಕಾರ್ ಒಳಗಡೆ ಎಲ್ಲ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಯಾವ್ದಾರು ಬ್ಯಾಗ್ ಎಲ್ಲ ಚೆಕಿಂಗ್ ಮಾಡ್ತಾರ. ಇನ್ನೊಂಚೂರು ಮುಂದೆ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಫೋನ್ ಸಬ್ಮಿಟ್ ಮಾಡೋ ತನಕ ನಾನು ಬ್ಲಾಗ್ ಮಾಡಬೇಕು. ಅದಾದ್ಮೇಲೆ ಮಾಡೋಕ್ಕಾಗ ನನಗೆ ಗೊತ್ತಿಲ್ಲ, ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂಥರ ನಾನು ಇವಾಗ ಬಂದಿದ್ದೀನಿ, ನೆಕ್ಸ್ಟ್ ನಾನು ಬರ್ತೀನಿ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಅವಾಗ ಬರ್ತಾ ಇರಲ್ಲ ನಾನು, ಮಂತ್ರಾಲಯ ಆ ಥರ. ಅದಕ್ಕೋಸ್ಕರ ಇವಾಗ ಬಂದಿದ್ದೀನಲ್ಲ, ಇವಾಗ ಬಂದಾಗ ಎಲ್ಲ ಬ್ಲಾಗ್ ಮಾಡ್ಕೊಂಡು ಒಂದು ಮೆಮೊರೀಸ್ ಥರ ಸೇವ್ ಮಾಡಿಕೊಂಡು ಫೋನ್ ಸಬ್ಮಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ನನಗೆ ಇರುತ್ತೆ ಒಂದು, ಹಿಂಗೆ ತಿರುಪತಿ ಬಂದಿದ್ದು ಏನೇನು ಮಾಡಿದೆ ಅಂತ ನನಗಿರುತ್ತೆ. ಬನ್ನಿ ಹೋಗೋಣ. ನಾವು ಆನ್ಲೈನಲ್ಲೇ ಬುಕ್ ಮಾಡಿರೋದು 300 rupeesಗೆ. ಅದು ನಾವು ಬುಕ್ ಮಾಡಿ 3 months ಆಗಿತ್ತಲ್ಲ ಬುಕ್ ಮಾಡಿ, 3 to 4 months ಬ್ಯಾಕ್ ಬುಕ್ ಮಾಡಿದ್ದು. ಇವತ್ತು ನಮಗೆ ಡೇಟ್ ಸಿಕ್ಕಿದೆ. ಏನೇನೋ ಮಾಡ್ಕೊಂಬುತ್ತಾದಿ ಮಗ ಹಿಂದೆ ಕಡೆ. ಹೋಗೋಣ ಬನ್ನಿ. 300 rupees 3 months, ಮಿನಿಮಮ್ 3 months. ನಾನು ಮಮ್ಮಿ ಬುಕ್ ಮಾಡಕ್ಕೆ ಹೇಳಿರೋದು ಅಲ್ಲಮ್ಮ, ನಾವೆಲ್ಲ ಯಾವಾಗ ಹೇಳಿ ಬುಕ್ ಮಾಡಕ್ಕೆ ಹೇಳಿರೋದು. ಇವತ್ತು ಡೇಟ್ ಸಿಕ್ಕಿದೆಯಲ್ಲ, ಅದು ಇವತ್ತು 3-4 ತಿಂಗಳಾಯ್ತು ಅನ್ಸುತ್ತೆ ಬುಕ್ ಮಾಡಿ. 3-4 ತಿಂಗಳು ಇವಾಗ ಸಿಕ್ಕಿದ್ದು. ಅವಾಗ ಆಗಲೇ ಒಂದು ಸ್ವಲ್ಪ ಬಂದು ಹೋದ್ರಲ್ಲ, ಹಾಂ ಅವಾಗ ಬುಕ್ ಮಾಡಕ್ಕೆ ಹೇಳಿದ್ದು. ಕರೆಕ್ಟ್ ಹೋಗೋಣ ಬನ್ನಿ. ಇವಾಗ ತೋರಿಸೋದ್ನಲ್ಲ ಆ ಥರ ಡ್ರೆಸ್ಗಳು ಮಾತ್ರ ಅಲೌಡ್ ಇರೋದಿಲ್ಲ. ಕಾಸ್ಟ್ಯೂಮ್ಸ್ ಅಂದರೆ ಆ ಥರ ಪೈಜಾಮ, ಪಂಚೆ, ಮತ್ತು ಇನ್ನೊಂದೇನು ಅಷ್ಟೇ ಅಲ್ಲ, 2 ಅಲ್ಲ, ಅದು ಇನ್ನೊಂದು ಕಚ್ಚಾ ಪಂಚೆ ಆ ಥರ. ಫಾರ್ಮಲ್ಸ್ ಎಲ್ಲ ನಾಟ್ ಅಲೌಡ್. ಅಂಕಲು ಬರ್ತಾ ಅಷ್ಟೇ, ಯಾವ್ದಾರು ಬಂದಿದ್ದು ಅಂಕಲು ಫಾರ್ಮಲ್ಸ್ ಎಲ್ಲ ಐ ಥಿಂಕ್ ಬಂದಿದ್ದು. ಬಂದ್ಬಿಟ್ಟು ಅವ್ರು ಚೇಂಜ್ ಮಾಡ್ಕೊಂಡಿದ್ವಿ. ನಾನು ಮತ್ತೆ ಇಲ್ಲಿ ಬಂದು ಚೇಂಜ್ ಮಾಡ್ಕೊಳೋದು ಯಾಕಪ್ಪ ಅಂದ್ಬಿಟ್ಟು ಅಲ್ಲಿಂದ ಹಂಗೆ ಹಾಕೊಂಡ್ಬಂದು. ಈ ಡ್ರೆಸ್ಸದ ಕತೆ ಹೇಳಬೇಕು ಅಂದರೆ ನೈಟ್ ಎಷ್ಟೊತ್ತಿಗೆ ಹೋಗಿರೋದು ನಾನು? 8:30ಗೆ ಹೋಗಿದ್ದೀನಿ. 8:30 ಅಲ್ಲ ಮಮ್ಮಿ, 9:30 ಆಗಿತ್ತು. 5 ಹುಡ್ಕೊಂಡು ನಾನು ಹೋಗಿರೋ 9. ನಾನು ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ತೊಗೊಂಬರೋಂಗೆ 9 ಆಗಿತ್ತು. ಹಾಂ, ಎಲ್ಲ ಐರನ್ಗೆಲ್ಲ ಕೊಟ್ಟುಬಿಟ್ಟು ಐರನ್ ಮಾಡಿಸ್ಕೊಂಬರೋಷ್ಟಲ್ಲಿ 9:30. ಇನ್ನೊಂದ್ಸತಿ ತೋರಿಸಿ ನೋಡ್ರಿ. ಹೋಗೋಣ, ಹೊರಗಡೆ ಬಿಡ್ತಿದ್ದಾರೆ. ಬೈ. ಅಂಕಲ್ ಹೇಳ್ತಿದ್ದಾರೆ ಪುಣ್ಯ ಇಲ್ಲಿ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಏನ್ ಅಂಕಲ್ ಈ ಥರ ರಶ್ ಅಂದ್ರೆ ಇವಾಗ ರಶ್ ಇಲ್ವಾ? ಇಲ್ಲಿ ಬಿಟ್ಟಿದ್ದಾರೆ. ರಶ್ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಐತೆ. ಸರಿ, ಇಲ್ಲ ಅಂದ್ರೆ ಒಂದೊಂದ್ಸರಿ ಒಂದೊಂದು ಜಾಗ ಬಿಡೋರ. ಆಂಟಿ ಹೇಳ್ತಿದ್ರು ಅಲ್ಲೆಲ್ಲ ಬಿಡ್ತಿದ್ರಂತೆ, ಇಲ್ಲೆಲ್ಲ ಮೇಲೆಲ್ಲ. ಹಾಂ ಬರ್ಬೇಕಾಗಿತ್ತು. ಸರಿ, ಸ್ವಲ್ಪ ರಶ್ ಕಡಿಮೆ ಇರೋದ್ರಿಂದ ಇವತ್ತು ಇದಲ್ವಾ ಸ್ವಲ್ಪ ರಶ್ ಕಡಿಮೆ ಐತೆ. ಓಕೆ, ವಿಷ್ಣು ದೇವಸ್ಥಾನ ಕಡಿಮೆ ಐತೆ, ಶಿವನ ದೇವಸ್ಥಾನ ಜಾಸ್ತಿ ಇರುತ್ತೆ ಇವತ್ತೆಲ್ಲ. ಅಲ್ಲ ಈ ಥರ ಇದೆ ಅಂತ ಯೋಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಬಂದಿದ್ದೆ ನಾನು. ಬಂದಿರುವಾಗ ಏನಾಯ್ತು ಅಂದರೆ ಸೈಕಲಲ್ಲಿ ಬಿದ್ದುಬಿಟ್ಟು ಕಾಲೆಲ್ಲ ಏಟ್ ಮಾಡ್ಕೊಂಡ್ಬಿಟ್ಟಿದೆ. ಅವಾಗ ಇಲ್ಲಿ ನಮ್ಮಮ್ಮ ಬಂದು ನನ್ನ ಸ್ಟೋರಿ ಹೇಳಿದ್ರೆ ಸೈಕಲಲ್ಲಿ ಬಿದ್ದುಬಿಟ್ಟು ಕಾಲು ಏಟ್ ಮಾಡ್ಕೊಂಡಿದ್ದು. ಕಾಲು ಏಟ್ ಮಾಡ್ಕೊಂಡಿದ್ದೆ. ಸೊ ಆ ಟೈಮಲ್ಲಿ ಮೇ ಬಿ ಒಂದು ಅರೌಂಡ್ 6 years ಬ್ಯಾಕ್ ಇರಬೇಕು. ಅದೇ ತುಂಬ ನೀರೆಲ್ಲ ಬಂದು ಮುಳುಗೋಗಿತ್ತಲ್ವ ಆ ಟೈಮಲ್ಲಿ. ಸೊ ನೀನೇನು ಮಾಡಿದ್ರೆ ನನ್ನ ಕೈ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ನಾನು ತುಂಬ ಕಾಲು ನೋವು ಅಂತ. ದ ವೆರಿ ನೆಕ್ಸ್ಟ್ ಡೇ ಐ ಥಿಂಕ್ ಗ್ರಹಣ ಏನೋ ಇತ್ತು ಅನಿಸುತ್ತೆ. ಸೊ ನಮಗೆ ಕೂಡೆ ಹಾಕ್ಬಿಟ್ಟಿದ್ರು. ನೆಕ್ಸ್ಟ್ ಡೇನೇ ಏನೋ ಫುಲ್ ಅವತ್ತು ಅಲೌಡೇ ಇರಲಿಲ್ಲ ಹೋಗೋಕ್ಕೆ. ಕ್ಯೂ ಅಲ್ಲಿ ನಿಂತ್ಕೊಂಡಿರೋ ಎಷ್ಟೋ ದೂರ ಹೋಗಿ ನಾವು ವಾಪಸ್ ಬಂದ್ಬಿಟ್ವಿ. ನೆಕ್ಸ್ಟ್ ಡೇ ಬಂದಿದ್ದಕ್ಕೆ ಬಚಾವ್. ನಾವು ಬಂದಿಲ್ಲ ಅಂದಿದ್ರೆ ತಿಂಗಳೇ ಆಗ್ತಿತ್ತು ಅಥವಾ ಎಷ್ಟು ದಿನ ಆಗ್ತಿತ್ತು ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಬಿಕಾಸ್ ಅದು ಫುಲ್ ಆಲ್ಮೋಸ್ಟ್ ಮುಳುಗೋಗ್ಬಿಟ್ಟಿತ್ತು. ದೇವರು ಇದ್ರ ತನಕನೂ ನೀರು ಮಳೆ ಬಂದು. ಆಮೇಲೆ ಇದು ನಾವು ಹೋಗಿದ್ದಿದ್ದು ಅವಾಗ ಸುವಾಸನ ಅಂತ ಹೇಳಿ ನಮ್ಮ ಮನೆಯದೆಲ್ಲ ಹೌಸ್ ವಾರ್ಮಿಂಗ್ ಎಲ್ಲ ಹೋಗಿದ್ರಲ್ಲ, ಅವರು ಫ್ಯಾಮಿಲಿ ಜೊತೆ ಹೋಗಿದ್ದಿದ್ದು. ಅವಾಗ ಕಾರಲ್ಲಿ ಸೈಕಲ್ ಎಲ್ಲ ಸ್ಟಂಟ್ಗಳು ಮಾಡ್ತಿದ್ದೆ, ಬಿದ್ದಿದೆ, ಸರಿಯಾಗಿ ಬಿದ್ದಿದೆ ಮಾತ್ರ. ಯಾವಾಗ ನನಗೆ ಅಂದರೆ ನಾನು ಚಿಕ್ಕಲ್ ಥರನೇ ಮಾಡ್ತಿದ್ದೆ. ನಮ್ಮಮ್ಮ ನನಗೆ ಸೈಕಲ್ ಕೊಡ್ಸೋದಂದ್ರೆ ಭಯ. ಅದು ನಮ್ಮ ಅಪ್ಪನ ಹಠ ಮಾಡ್ತಾ ಅಂತಿದ್ದೆ. ಹಿಂಗೆ ಸೈಕಲ್ನ ತಿರ್ಗಿಸೋದು, ಬಗ್ಸಿ ಎತ್ತೋದು. ಹಠ ಮಾಡಿ ಯಾರು ಮಾಮನೇ ಮಾಮ ಮತ್ತು ಸುಶಾಂತನ ಹಠ ಮಾಡಿದ್ರು. ಅವಾಗ ಮಾಮಗೆ ನಾನು ಹೇಳಿದ್ದಿಲ್ಲ, ಸುಶಾಂತನಾಗ ಹಠ ಮಾಡಿದ್ದೆ, ಅಣ್ಣ ನನ್ನ ಪಪ್ಪಾಗೆ ಹೇಳ್ಬಿಟ್ಟು ಕೊಡ್ಸ್ರಿ ಅಂತ. ಸೊ ಅವಾಗ ಅವರು ನಮ್ಮ ಪಪ್ಪಾಗ ಅವರು ಹಠ ಮಾಡಿಬಿಟ್ಟು ಕೊಡ್ಸಿರ್ತಿದ್ದು ನನಗೆ ಆ ಥರ. ಅಂಕಲ್ ಇಲ್ಲಿಂದ ಎಷ್ಟಿದೆ ಒಳಗಡೆಗೆ? ಹೋಗ್ತಾ ಇದ್ದೀವಿ. ಓಕೆ, ಫೋನ್ ಇಲ್ಲಿಂದ ಎಷ್ಟು ದೂರ ಇರುತ್ತೆ? ಅಷ್ಟೇನಾ? 3 minutes ಆದ್ಮೇಲೆ ಫೋನ್ ಇಸ್ಕೊಂತಾರೆ. ಅದಕ್ಕೆ ಮುಂಚೆ ಏನೇನಾಗುತ್ತಲ್ಲ ಇದೆಲ್ಲ ಫುಲ್ ಇರುತ್ತೆ ಅಂಕಲ್. ಅಕಸ್ಮಾತ್ ಜನ ಜಾಸ್ತಿ ಇದ್ರೆ ಇಲ್ಲೆಲ್ಲ ಇವತ್ತು ಹಂಗಂದ್ರೆ ಖಾಲಿ ಇದೆ. ಏನು ಹೇಳ್ರಿ ಹಂಗಂದ್ರೆ
ನಾನು ಲಕ್ಕಿ ಅಂತ ಆಯ್ತು. ನೀನ್ ಲಕ್ಕಿ ಅಲ್ಲ ಇವತ್ತು ಶಿವರಾತ್ರಿ ಇರೋದ್ರಿಂದ ಲಕ್ಕಿ, ಎಲ್ಲರೂ ಲಕ್ಕಿ. ನಾನೇನು ಅನ್ಕೊಂಡೆ ಅಂದ್ರೆ ನೀವು ಬಂದಿದ್ದು ನನ್ನ ಜೊತೆ ಬಂದಿದ್ರೆ ಲಕ್ಕ, ಅದಕ್ಕೆ ಖಾಲಿ ಅದ್ನಂದ್ರೆ ಲಕ್ಕಿ ಅಂತ ಇಲ್ಲ ಅನ್ಸುತ್ತೆ ನಿಮ್ನ. ಏಕೆ? ಖಾಲಿ ಇರೋದ್ರಿಂದ ನೀವು ಬಂದಿದ್ದ ಟೈಮ್ ಸರಿ ಇಲ್ಲ ಅಂತ. ಅಚ್ಚಾ, ಹಂಗ? ಅದು ಎರಡಾಗುತ್ತೆ ಬಿಡಿ. ನಾನು ಫಸ್ಟ್ ಇಟ್ಕೊಂತೀನಿ ಲಕ್ಕಿ ಅಂತ. ಇದು ಯಾರು ಗೊತ್ತಾಯ್ತಾ? ನಮ್ಮ ಚೇತವನ್ ಅಂತಿದ್ದಲ್ಲ, ಅವರ ಡ್ಯಾಡಿ, ಅವ್ರ ಮಮ್ಮಿ, ಇದು ಅಜ್ಜಿ. ಹೋಗುವ ಒಳಗಡೆ ಹೋಗುವ. ಓಕೆ ಫ್ಯಾಮ್, ಇವಾಗ ಇಲ್ಲಿ ಎಂಟ್ರಿ. ಹಾಂ ಹಾಂ, ಒಂದ್ ಕಡೆ ಹಾಲು ಕಾಯ್ಬೇಕು, ಹಾಂ, ಒಂದ್ ಕಡೆ ಮಾಂಸ ಬೇಯಿಸ್ಬೇಕು. ಇದನ್ನ ಹೇಳ್ತಿದ್ರ? ನಾನು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಇಲ್ಲ. ಹಾಂ, ಇವಾಗ ಫೋನ್ ಕೊಡ್ಬೇಕಂತೆ ಅಂಕಲ್ ಇವಾಗ ಹೇಳಿದ್ರು. ಮಮ್ಮಿ ಏನಂದಿದ್ದು ಅಂಕಲ್? 100 rupees ಇದು. ಏನು 100 rupees? ಫೋನ್ ಕೊಟ್ಟರೆ 100 rupees. ರುಪೀಸ್ ಬಗ್ಗೆ ಏನು ಮಾತಾಡಿಲ್ಲ. ಇವಾಗ ಮಾತಾಡಿದ್ರಲ್ಲ. ಫೋನ್ ಕೊಟ್ಟು ನೆಕ್ಸ್ಟ್ ಆಮೇಲೆ ದರ್ಶನ ಆದ್ಮೇಲೆ ಫೋನ್ ಸಿಗೋದು. ಅಯ್ಯೋ ಮಮ್ಮಿ, ಆ್ಯಕ್ಚುಲಿ ಇಲ್ಲೆಲ್ಲ ಕೂಡ ಹಾಕ್ತಾರಲ್ಲ. ಓಕೆ, ಇಲ್ಲೋ ಕೊಟ್ಬಿಡ್ತೀನಿ ಅಷ್ಟೇ. ಇದೆ ಅಲ್ಲ, ಎಲ್ಲಿ ಮೊಬೈಲ್? ಅಂಕಲ್ದು ನಂದು ಡಬಲ್ ಅಲ್ಲ. ಎಲ್ಲಿ? ಅಲ್ಲ ಮ್ಯಾಮ್, ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ರೆ ಮುಗೀತು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನಂದು ಅಂಕಲ್ದು ಕೊಟ್ಬಿಟ್ಟು ಮಾಡ್ತೀನಿ. ಅವ್ರಿಗೆ ಅಣ್ಣ 2 ಉದರ್ ಅಲ್ಲಿಡ್ಬೇಕಂತೆ. ಅಂಕಲ್ 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 ಅಲ್ಲಿ ಇಡ್ಬೇಕಂತೆ. ಅಂಕಲ್ ಇದು ಯಾರ್ದ ಫೋನ್ ಮಾಡ್ತೀವಿ? 2 ಫೋನ್ ಅಂದರೆ ಅಲ್ಲಿ ಇಡ್ಬೇಕಂತೆ. 2ಕ್ಕೂ ಮೇಲೆ ಇದ್ರೆ ಅಂದರೆ ಇಲ್ಲಿ ಇಡ್ಬೇಕಂತೆ. ನನ್ನ ದೊಡ್ಡ ಬ್ಯಾಗ್ ಇದೆ ಅಲ್ಲಿ. ಜಾಸ್ತಿ ಮೊಬೈಲ್ ಆದ್ರೆ ಮಾತ್ರ ಅಜ್ಜಿ ನೋಡ್ರಿ ಓಡ್ತಾ ಇದ್ದಾರೆ. ಜನ ಜಾಸ್ತಿ ಇಲ್ಲ, ಸೊ ಬೇಗ ದರ್ಶನ ಆಗುತ್ತೆ. ಬೆಳಿಗ್ಗೆ ಹೆಂಗೋ ಜಿಮ್ಗೆ ಹೋಗಿಲ್ಲ, ಕಾರ್ಡಿಯೋ ಆಗ್ಬಿಡುತ್ತೆ ಅನ್ಸುತ್ತೆ. ಏನಂತೀರಾ ಅಂಕಲ್? ಅಲ್ಲಲ್ಲ, ಅಲ್ಲಿ ಆಧಾರ್ ತೋರಿಸ್ಬೇಕು. ಇಲ್ಲಿ ಆಧಾರು, ಜೆರಾಕ್ಸ್ ತೊಗೊಂಬನ್ನಿ, ಮತ್ತು ಟಿಕೆಟು ಅಷ್ಟೇ, ಜೆರಾಕ್ಸ್ ಕಾಪಿ ಇಟ್ಕೊಬೇಕು. ನಾನು ಸೀರಿಯಸ್ ಆಗಿ ಮಮ್ಮಿ, ಅಯ್ಯಪ್ಪ ಸ್ವಾಮಿ ನಾನು ನೋಡಿರೋದು ಈ ಮಟ್ಟಿಗೆ ಇಡ್ತಿದ್ರು ಅಲ್ಲಿ. ಯಾವ ಥರ ಅಂದರೆ ಕೂಡ ಹಾಕ್ತಿದ್ರು. ಇದು ಇನ್ನೂ ಇದೆ, ಕೂಡ ಹಾಕೋದು ಒಳಗಡೆ. ಅಯ್ಯೋ, ಅದು ಬೇರೆ ಇದೆ, ಭಯ ಪಡಿಸ್ತದೆ ನಮ್ಮಮ್ಮ. ಜಸ್ಟ್ ಎಂಟ್ರಿ, ಕಾಲಿಡೋದಿಲ್ಲ. ಇಲ್ಲೇನು ಇಷ್ಟು ಜನ ಇದ್ದಾರೆ ಇಲ್ಲಿ, ಏನಕ್ಕಿದು? ಚೆಕಿಂಗ್ ಕೌಂಟ್ರು. ಈ ಅಮ್ಮ ಕಳ್ತವ್ರು ಇಲ್ಲಿ, ಮೊಬೈಲ್ ಇರೋರು ಇಲ್ಲಿ. ಬಾಯ್ ಬಾಯ್, ಮೊಬೈಲ್ ಕೊಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಒಂದ್ಸತಿ ನೋಡ್ಬಿಡ್ರಿ. ಸಭೆ ನೋಡ್ರಿ, ಸಭೆ. ಹೊರಗಡೆ ತನಕ ಬಿಟ್ಟರು, ಇಲ್ಲೆಲ್ಲ ಫೋನ್ ಇಡ್ರಿ ಅಂದರು. ಇಲ್ಲಿ 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 ನಮ್ಮ ಫೋನ್ ತೊಗೊಂಡಾಯಿತು. ಅವರೆಲ್ಲ ಪ್ರಸಾದ ಸೆಂಟರ್ ಹತ್ರ ಇದ್ದಾರೆ. ಇವಾಗ ಹೋಗೋಣ ಬನ್ನಿ ಪ್ರಸಾದ ಸೆಂಟರ್ ಹತ್ರ. ಲಡ್ಡು ತೊಗೊಳ್ತಿದ್ದಾರೆ ಅಲ್ಲಿ. ನನ್ನ ಫೋನ್ ತೊಗೊಂಡು ಹೋಗಿ ಬಂದೆ, ಯಾಕಂದ್ರೆ ಬ್ಲಾಕ್ ಮಾಡಿದೆ. ಅಂಕಲ್ ಫೋನು, ನನ್ನ ಫೋನ್. ಇಲ್ಲಿ ನೋಡಿ, ಇವತ್ತು ಈಸಿಯಾಗಿ ಆಯ್ತಂತೆ ದರ್ಶನ. ಅಂಕಲ್ ಹೇಳ್ತಾಯಿದ್ರು, ಅದಕ್ಕೆ ಹೇಳಿದೆ ನಾನು ಲಕ್ಕಿ ಅಂತ. ಏನಂತೀರಾ? ಕರೆಕ್ಟ್ ಅಲ್ವಾ? ಹೋಗೋಣ ಬನ್ನಿ ಅವ್ರ ಹತ್ರ. ಸುಸ್ತಾಗ್ತಿದೆ ನನಗೆ ಆಲ್ರೆಡಿ. ಇವರೆಲ್ಲ ಬಸ್ ಅವ್ರು ಅನಿಸುತ್ತೆ, ಬಸ್ಸು ಕಾಯ್ತಾ ಇದ್ದಾರೆ ಅನಿಸುತ್ತೆ. ಬಸ್ಸಲ್ಲಿ ಬೇಗ ದರ್ಶನ ಆಗಿರುತ್ತಲ್ಲ, ಬಸ್ಸಿಗೋಸ್ಕರ ಕಾದ್ಬಿಟ್ಟು ಆಮೇಲೆ ಹೋಗ್ತಾರೆ ಅನಿಸುತ್ತೆ. ಇಲ್ಲಿದ್ದಾರೆ ನೋಡಿ, ಅಲ್ಲೆಲ್ಲ ಬಾಯಿ ಬಿಡ್ಕೊಂಡು ಹುಡುಕ್ತಾ ಇದ್ದೀನಿ. ತುಂಬಾ ಕ್ರೌಡ್ ಇದೆ. ಲಡ್ಡುದು ತುಂಬಾ ಜಾಸ್ತಿ ಇದ್ದಾರೆ. ಎಲ್ಲಿ ಅಂಕಲ್ ನೀವು ಅಲ್ಲಿರ್ತೀನಿ ಅಂದ್ರೆ ನಾ ಇಲ್ಲಿ ಬಂದಿದ್ದೀರಾ? ನಾನೊಂದು 15 ಲಡ್ಡು ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಆತ ನಿಮ್ಮ ಅಮ್ಮ ಎರಡು ಕೊಡ್ಬೇಕು, ಯಾಕೆ ನಿಮ್ಮ ಅಮ್ಮ 2 ತಿಂದ್ಬಿಡ್ತಾರೆ. ನಾನೊಂದು 6 ತಗೋಬೇಕು ಅಂತ. ಮಮ್ಮಿ ಅಂಗಡಿಗೆ ಹೋಗಿ ಇವ್ರ ಅಂಗಡಿ ಕಸ್ಟಮರ್ ಅಂತ ಇಲ್ಲಿದೆ, ಮಮ್ಮಿ ಅದನ್ನೂ ಬಂದು ತಿಂತಾರೆ. ತಗೊಂಡು ಹೋದ್ರು ಮಾಡ ಮನೆಯದನ್ನೆಲ್ಲ ನೀವೇ ಜಷ್ಟೇ? ನೀವೇ ಎಷ್ಟು ಅಂತೀರಾ ಲಡ್ಡು? ಏನೋ ಮುಕ್ಕಾಲು 6 ತೊಗೊಂತೀರಾ ಊರಿಗೆಲ್ಲ ಅನ್ಸಕ್ಕೆ? ಊರಿಗೆಲ್ಲ ತಂಪೆ
ಸ್ವಾಮಿ ಫುಲ್ಲು ಜನ ಅಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಇಲ್ಲ ಅನ್ಸುತ್ತೆ, ಇಲ್ಲೇ ಜಾಸ್ತಿ ಜನ ಇದ್ದಾರೆ ಅಲ್ವಾ? ದೇವಸ್ಥಾನದಲ್ಲಿ ದರ್ಶನ ಬೇಗ ಆಯ್ತು, ಬಟ್ ಲಡ್ಡು ಕೌಂಟ್ರಲ್ಲಿ ಆಲ್ಮೋಸ್ಟ್ ಒಪ್ಕೊಂತೀರಾ ನಾನು ಬಂದಿದ್ದಕ್ಕೆ ಅಲ್ಲಿ ಬೇಗ ದರ್ಶನ ಆಯ್ತು ಅಂತ? ಆ ಥರನೇ ಇಲ್ಲ, ನಾನು ಬುಕ್ಕಿಂಗ್ ಮಾಡೋದಕ್ಕೆ ಬೇಗ ಆಯಿತು ಅಂತ ನನ್ನ ಅಭಿಪ್ರಾಯ. ಆದರೂ ನೀವು ಬುಕ್ಕಿಂಗ್ ಮಾಡಿ ನೀವು ಒಬ್ಬರೇ ಬಂದಿದ್ದರೆ ಲೇಟ್ ಆಗಿರೋದು. ಸರಿ ಮಮ್ಮಿ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಅನ್ಸುತ್ತೆ. ಅದೇನೇನೋ ಮಾಡ್ತಾ ಇದ್ದೀಯ ನೀನು. ನಾಳೆ ಫುಲ್ ಊರಲ್ಲಿ ತೋರಿಸಿದ್ರು ಹೇಳ್ತೀನಿ, ಯೂಟ್ಯೂಬಲ್ಲೆಲ್ಲ ಬರ್ತೀರಾ? ಮುಕ್ಕಾಲು ತಾತೀನಿ ನಿಂದಿದ್ದು. ದರ್ಶನ ಮಾತ್ರ ಸೂಪರ್ ಆಗಾಯ್ತು. ದರ್ಶನ ಏನು ಅನ್ಸುತ್ತೆ? ನನಗೂ ಸೂಪರ್ ಅಂತ. ಆಂಟಿ ನಾನು ಬಂದಿದ್ದಕ್ಕೆ ಬೇಕಾಗಿಲ್ವಾ? ಅದೇ ನಾಳೆ ಊರಲ್ಲಿ ತೋರಿಸ್ರಿ ಎಲ್ಲರಿಗೂ, ಸರಿನಾ? ಅಜ್ಜಿ ಲಡ್ಡು ತಗೊಂಡು ಹೋಗೋಣ. ಜನ ನೋಡ್ರಿ ಲಡ್ಡು ಕೌಂಟ್ರಲ್ಲಿ. ಇಲ್ಲಿ ನಾನು ಹೇಳಿದ್ನಲ್ಲ ಅವತ್ತು ಏಟಾಗಿತ್ತು ಅಂತ, ಇಲ್ಲಿ ನಮ್ಮಮ್ಮ ಸ್ನಾನ ಮಾಡಿಸ್ತವ್ರೆ. ನನಗೆ ಏಟ್ ಆಗ್ತಿತ್ತು, ಬೇಡ ಮಮ್ಮಿ ಅಂದ್ರೂ ಬಿಟ್ಟಿಲ್ಲ ಮಮ್ಮಿ. ಇಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದು ನಮ್ಮ ಮಮ್ಮಿ. ಕಲ್ಯಾಣಿ ಬ್ಲೂ ವಾಟರ್ ಇದೆ, ಏನಾದ್ರು ಆಗ್ತಾರೆ ಇದಕ್ಕೆ. ಇವಾಗ ಇನ್ನು ಡೈರೆಕ್ಟ್ ಇದಕ್ಕೆ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಹೊರಟ್ಬಿಡ್ತೀವಿ. ಸಾಕಾಗ್ಬಿಟ್ಟಿದೆ ನನಗಂತೂ ಅಪ್ಪ. ಒಂದು ಫೋಟೋ ತೆಗೆಸ್ಕೊಂಡ್ರಲ್ಲ, ಸೆಲೆಕ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವಾಗ ಸೆಲೆಕ್ಟ್ ಮಾಡೋಣ ಬನ್ನಿ. ನಾನು ಒಬ್ಬನೇ ಹೋಗ್ತಿರೋದವ್ರು, ಯಾರು ಬಂದಿಲ್ಲ ಅಂತ ಅಂದ್ಕೊಂಡೇ ಬರ್ತವ್ರು. ಬಿಸ್ಲಪ್ಪ ಸ್ವಾಮಿ, ತಲೆಗೆ ಹೊಡಿತೀವಿ. ಎಡಿಟ್ ಮಾಡ್ತಾರೆ, ಎಡಿಟ್ ಬೆನ್ನು ಬ್ಲಾಸ್ಟು ಹೆವಿ ಬ್ಲಾಸ್ಟ್ ಆಗಿಬಿಟ್ಟು. ಬನ್ನಿ, ನಿಮ್ಗೊಂದು ವಿಷಯ. ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು, ಪ್ರಿಂಟು ಬಂದಿದ್ದಾಯಿತು. ಇವಾಗ ಹೊರಟಿದ್ದೀರೋದು ಕಾರ ತೊಗೋಣ ಅಂತ. ಕಾರ ತೊಗೊಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ ಆನ್. ಕರತಂದಿವನೇ ಜಾಣ ನಮ್ಮಕ್ಕೆ ಮಸಿ ಬೆಳೆದಿವನೇ, ನಿನ್ನೆಗೆ ತಾನೇ ನಿಂಬಾಲೋ ಗೆಣಿಯ, ನಿನ್ನ ಆಟವೆಲ್ಲ ಮೂರೇ ದಿಸವಲ್ಲೋ ಗೆಣಿಯ. ನನಗೆ ಹೇಳ್ತೀಯ ವಯಸ್ಸಾದ. ನಾಳೆ ಹಾಕ್ತೀನಿ ಇದನ್ನು ಯೂಟ್ಯೂಬಲ್ಲಿ. ನಾನೇ ಏನು ನೀವು ತಾನೇ ಹೇಳಿದೀವ, ಒಂದು ಸಾಂಗ್ ಹಾಕ್ತೀನಿ, ಹಾಡು ಹಾಕ್ತೀನಿ. ಸುಮ್ಮನೆ ಇಟ್ಕೊಳ್ಳೋರು. ಹೊಸ ಬಗೆ ರಾಜ್ಕುಮಾರ್ ಹಾಡು तू ಕಣ್ಣು ತೆತ್ತು ಗೋಲಿಗೊಬ್ಬೈತೆ. ಓಕೆ ಫ್ಯಾಮ್, ನೈಟ್ ಬರೋಕೆ ಲೇಟ್ ಆಗ್ಬಿಟ್ಟಿತ್ತು. ಒಂದು 10:30 ಆಗ್ಬಿಟ್ಟಿತ್ತು ಅನಿಸುತ್ತೆ. ಮನೆಗೆ ಬಂದು ಮಲ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿತ್ತು. ಬಂದು ಮಲ್ಕೊಂಡ್ಬಿಟ್ಟೆ ನಾನು. ಇವಾಗ ಸ್ನಾನ ಮಾಡಿಕೊಂಡು ವ್ಲಾಗ್ ಎಡಿಟ್ ಮಾಡ್ತಿರೋ ಗೊತ್ತಾಯ್ತು. ವ್ಲಾಗು ಎಂಡ್ ಮಾಡಿಲ್ಲ ಅಂತ. ಸೊ ಇವಾಗ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಇವತ್ತು ನೈಟ್ ಇನ್ನೊಂದು ವ್ಲಾಗ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಇದಾಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಅನ್ಸುತ್ತೆ. ಸೊ ಎಫ್ ಎಮ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.